ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ. ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬೆಳ್ಳೋಡಿ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಂದು ಕಾಳಿ ಅಂತ ಟಗರಿಗೆ ಇತ್ತೀಚೆಗೆ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಸೊ ಅದು ಉದ್ಘಾಟನೆಯಾಗಿ ಭಾಳಷ್ಟು ಸುದ್ದಿ ಆಗಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಏನಿದು ಈ ಬೆಳ್ಳೋಡಿ ಕಾಳಿ ಅಂದರೆ ಯಾರು, ಈ ಟಗರು ಏನಕ್ಕೆ ಫೇಮಸ್ ಆಗಿತ್ತು ಅಂತ ತಿಳಿಯುವ ಕುತೂಹಲದಲ್ಲಿ ಇವತ್ತು ಬಂದೆ. ನೋಡಿ, ಇದು ನೀವು ನೋಡ್ತಾ ಇರೋ ಒಂದು ಕಾಳಿಯ ಪ್ರತಿಮೆ. ಇಲ್ಲಿ ಒಂದು ಕಾಳಿಯ ಸಮಾಧಿ ಗದ್ದಿಗೆ ಥರ ಮಾಡಿ, ಸೊ ಅಲ್ಲಿ ಕಾಳಿಯನ್ನು ಒಂದು ವಿಗ್ರಹ ರೂಪದಲ್ಲಿ ಅನುಷ್ಠಾನಗೊಳಿಸಿ ಶ್ರೀ ಬೆಳ್ಳೋಡಿ ಕಾಳಿ ಅಧಿಷ್ಠಾನ ಅಂತಲೇ ಇಲ್ಲಿ ಶುರು ಮಾಡಿದ್ದಾರೆ. ಸೊ ಇದರ ಈ ಒಂದು ಕಾಳಿಯನ್ನು ಸಾಕ್ತಿದ್ದಂತಹ ಕುಟುಂಬದ ಶ್ರೀಯುತ ರಾಘವೇಂದ್ರ ಅವರು ಇದ್ದಾರೆ ನಮ್ಮ ಜೊತೆ. ಸೊ ಅವ್ರ ಜೊತೆ ಮಾತಾಡೋಣ ಬನ್ನಿ. ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಈ ಕುರಿತು ನಾವು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದು ಕಾಳಿ ಟಗರು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಕಾಳಿ ಟಗರು ಅಂದರೆ ಇದು ಟಗರಿನ ಕಾಳಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹಾಗೆ ಒಂಥರ ನಮ್ಮ ಪಾಲಿಗೆ ದೇವ್ರು ಆಗೈತಿ ಇದು. ಟಗರಿನ ಕಾಳಗದಾಗ ಅತಿ ಹೆಚ್ಚು ಯಾವುದಾದ್ರೂ ಅಭಿಮಾನಿಗಳು ಗಳಿಸೈತಿ ಅಂದರೆ ಅದು ಬೆಳ್ಳೋಡಿ ಕಾಳಿನೇ. ಸೊ ಇದು ಭಾಗವಹಿಸಿದ ಎಲ್ಲ ಕುಸ್ತಿ ಪಂದ್ಯಾವಳಿಯಲ್ಲೂ ಗೆಲ್ತಾ ಇತ್ತಂತ. ಹೌದೌದು. ಸೊ ಅದ್ರ ಬಗ್ಗೆ ಹೇಳಿ ಸರ್. ಎಲ್ಲೆಲ್ಲಿ ಹೋಗ್ತಾ, ಯಾವ್ಯಾವ ಊರಿಗೆಲ್ಲ ಹೋಗಿ ಬಂದಿದ್ದೀರಿ ಇದ್ರ ಜೊತೆ? ಆ ಕಡೆ ಬಾಗಲಕೋಟೆ ಜಮಖಂಡಿ ತಾಲೂಕು ಕೊಣ್ಣೂರು ಅಂತ. ಓಕೆ. ಕೊಣ್ಣೂರು ಅಲ್ಲಿ ಕರಿಸಿದ್ದೇಶ್ವರ ದೇವಸ್ಥಾನದ ಕಮಿಟಿಯಿಂದ ಒಂದು ದೊಡ್ಡ ಜಾತ್ರೆ, ಇದು ವರ್ಷ ಜಾತ್ರೆ. ಓಕೆ. ಆ ಜಾತ್ರೆ ಒಳಗೆ ಟಗರಿನ ಕಾಳಗ ನಡೆಸ್ತಾರೆ. ಓಕೆ. ಅಲ್ಲಿ 3 ವರ್ಷ ಕಂಟಿನ್ಯೂ ಫಸ್ಟೇ ಆಗೈತಿ. ಪ್ರಥಮ ಸ್ಥಾನನೇ ಗೆದ್ದೈತಿ. ಅದೇ ಒಂದು ಇದು ಹಿಸ್ಟ್ರಿ. ಇದು ನಿಮ್ಮ ಮನೆಯಲ್ಲೇ ಹುಟ್ಟಿದ್ದ? ಇಲ್ಲ. ಆ ಕಡೆ ನಾಗರಮುನೋಳಿ, ಚಿಕ್ಕೋಡಿ ತಾಲೂಕು ನಾಗರಮುನೋಳಿ ತಂದಿದ್ದು 9 ತಿಂಗಳಿದ್ದಾಗೆ. 9 ತಿಂಗಳಿದ್ದಾಗ ತಂದಿದ್ದು? ಅಲ್ಲಿಂದ ತಂದಿದ್ದು 21,000. ಏನೇ 28? 21,000. 21,000 9 ತಿಂಗಳು ಮರಿ ಕೊಟ್ಟು ತಂದಿದ್ರಿ. ಸೊ ಅದು ನೀವು ಸಾಕ್ತಾ ಇದ್ರಿ? ಹೌದು, ಅಲ್ಲಿಂದ ತಂದು ನಾವು ಸಾಕಿದ್ವಿ. ಸೊ ಈಗ ಎಷ್ಟು ವರ್ಷ? 9 ವರ್ಷ ಇತ್ತು ಅಂತ ಹೇಳ್ತಾ ಇದ್ದೀರಿ? ಹೌದೌದು, ಒಂದು 8 ವರ್ಷ ಇತ್ತು. ಸೊ ಎಷ್ಟನೇ ವರ್ಷದಿಂದ ಇದು ಕಾಳಗ ಮಾಡಕ್ಕೆ ಶುರು ಮಾಡಿತ್ತು, ಪಂದ್ಯಾವಳಿಯಲ್ಲಿ ಭಾಗವಹಿಸಕ್ಕೆ? ಅದು ಒಂದು ವರ್ಷದಿದ್ದಾಗಲೇ ಸ್ಟಾರ್ಟ್ ಆಗ್ತದೆ. ಒಂದು ವರ್ಷದಲ್ಲೇ ಶುರು ಆಗ್ಬಿಡುತ್ತೆ? ಹೌದೌದು, ಒಂದು ವರ್ಷ ಇದ್ದಾಗಲೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೆಲ್ಲ ತಯಾರಿ ಎಲ್ಲ ಹೇಗೆ ಕೊಡ್ತಾ ಇದ್ರಿ ನೀವು? ತಯಾರಿ ನಾರ್ಮಲ್, ಎಲ್ಲ ಮರಿಗಳಿಗೆ ಏನು ತಯಾರಿ ಕೊಡ್ತಾರಲ್ಲ ಆ ಥರನೇ. ಮಾಮೂಲಿ ಹಾಲು, ಮೊಟ್ಟೆ, ಉಳ್ಳಿ, ಸೊಪ್ಪು, ಸ್ವಲ್ಪ ತರಕಾರಿ, ಮಾಮೂಲಿ ಎಲ್ಲರೂ ಕೊಡ್ತಾರಲ್ಲ ಅದೇ ರೀತಿನೇ ಮೇಯಿಸಿದ್ದು. ಅದ್ರದ್ದು ಶಕ್ತಿ ದೇವರು ಅದಕ್ಕೆ ಶಕ್ತಿ ಕೊಟ್ಟಿದ್ದು. ದಾವಣಗೆರೆ ಕುಸ್ತಿ ಪಂದ್ಯಾವಳಿಲೆಲ್ಲ ಆಡ್ತಾ ಇತ್ತ ಇದು? ದುಗಮನ ಕಣದಲ್ಲಿ ಯಾರಲ್ಲ ಫಸ್ಟ್ ಆಗೈತೆ. ಇದು ಸೋತಿದ್ದೇ ಇಲ್ವಂತೆ? ಸೋತಿಲ್ಲ. ನಾವು ಏನಪ್ಪ ಮರಿ ಸುಸ್ತಾಗಿ ಸ್ವಲ್ಪ ಕಾಲು ನೋವು, ಏನೋ ಒಂದು ನೋವು ನಮ್ಮ ಆಡ್ಸ್ಬೇಕಾದ್ರೆ ಗೊತ್ತಾಗ್ಬಿಡತ್ತೆ ನಮ್ಗೆ ಹಿಡ್ಕೊಂಡ. ಆ ಥರ ನೋವು ಇದ್ದಾಗ ನಾವೇ ಹಿಡ್ಕೊಂಬಂದಿವಿ 1, 2, 3 ಹತ್ರ ಅಷ್ಟೇ. ಎಲ್ಲೂ ಯಾವ ಮರಿ ಯಾವ ಕಡದಲ್ಲೂ ಇದು ಮಕ ತಿರ್ಸ್ಕೊಂಡು ಓಡ್ ಬಂದಿಲ್ಲ. ನೀವೇ ವಾಲಂಟರಿ? ನಾವೇ ಸುಸ್ತಾಗೈತಂದ್ರೆ ಹಿಡ್ಕೊಂಬಂದಿವಿ ಅಷ್ಟೇ. ಅದು ಎಲ್ರಿಗೂ ಗೊತ್ತದು, ಎಲ್ರು ಓಡೋಗಿರೋದು ಇತಿಹಾಸ ಇಲ್ಲ, ಯಾವ ಮರಿಗೆ ಎದುರಿಲ್ಲ ಇದು. ಸಾಮಾನ್ಯವಾಗಿ ಎಷ್ಟು ವರ್ಷ ಬದುಕ್ತವೆ ಟಗರುಗಳು? ಯಾಕಂದ್ರೆ ಇದು ಭಾಳ ಬೇಗ ತೀರ್ಕೊಂಡ್ಬಿಟ್ಟಿದೆ. ಹೌದು, ಭಾಳ ಬೇಗ ತೀರ್ಕೊಂತ ಮಾಮೂಲಿ ಸರ್. ನಾವು ನೋಡ್ದಂಗೆ ಒಂದು 15-16 ವರ್ಷ ಬದುಕ್ಬೋದು. ಅದಕ್ಕೂ ಜಾಸ್ತಿ ಬದುಕ್ತಾವಂತ ಹೇಳ್ತಾರೆ. ಕುರಿ ಕಾಯ್ತಾರಲ್ಲ ಅವ್ರು, ಕುರಿಗಳು ಅವರೆಲ್ಲ ಹೇಳ್ತಾರೆ ಒಂದು 20 ವರ್ಷನೂ ಬದುಕೇವಂತಾರೆ. ಒಂದು 15ರಿಂದ 16 ವರ್ಷ 12 ವರ್ಷ ಬದುಕಿರೋ ನಾವು ನೋಡೀವಿ. ಓಕೆ. ಸೊ ಇದು ವಯೋಸಹಜವಾಗಿ ಸತ್ತಿಲ್ಲ? ಇಲ್ಲ. ಅದರ ಆಟ ಆಡಿ ಅದರ ನೋವು, ಅದು ಪಾಪ ನೋವಿಗೆ ಡೈಜೆಷನ್ ಆಗದೆ ಇರೋ ಕಾರಣನೇ ತೀರ್ಕೊಂಡಿದ್ದು.
ಸೊ ಇದು ಯಾವಾಗ ತೀರ್ಕೊಂಡಿತ್ತು ಸರ್? ಇದು 25ನೇ ತಾರೀಕು ನವೆಂಬರ್ 2024. 24ರಲ್ಲಿ. ಸೊ ಈಗ ನೀವು ಸ್ಮಾರಕ ಮಾಡಿದ್ದೀರಾ, ಇಲ್ಲೇ ಸಮಾಧಿ ಕೂಡ ಇರೋದಲ್ಲ? ಅದ್ರೊಳಗೆ ಸಮಾಧಿ ಇರೋದು, ಇದ್ರೊಳಗಡೆ ಅದ್ರೊಳಗೆ ಪೂರ್ತಿ ಅದ್ರೊಳಗೆ ಕಾಳಿ ಇರೋದು, ಅದ್ರ ಸುತ್ತಲಿಗೂ ಸಮಾಧಿ ಕಟ್ಟಿರೋದು. ಇದು ನಮ್ಮ ಅಜ್ಜ ಸಮಾಧಿ ಇದು. ಓಕೆ. ಇದು ಬಂದ್ಬಿಟ್ಟು ನೀವು ಇಲ್ಲಿ ಸ್ಮಾರಕ ಥರ ಮಾಡಿದ್ದೀರಾ, ಇನ್ನು ಏನು ಬದಲಾವಣೆ ಬೆಳವಣಿಗೆ ಮಾಡ್ಬೇಕಂತಿದ್ದೀರಾ? ಇದು ಮುಂದೆ ಇನ್ನೂ ಮಾಡೋದು ಸರ್. ಇದು ಇಲ್ಲಿಗೆ ನಿಲ್ಲಲ್ಲ. ಸ್ವಲ್ಪ ಏನಾಗತ್ತ ನಮ್ಮ ಒಂದು ನಾವು ಸ್ವಲ್ಪ ದೇವ್ರ ಏನು ಶಕ್ತಿ ಕೊಡ್ತಾನೆ ಅದ್ರ ಮೇಲೆ ಇದು ಇನ್ನೂ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಭಾಳ ಆಸೆ ಐತಿ. ನಿಮ್ಗೆ ಯಾಕೆ ಸ್ಮಾರಕ ಮಾಡ್ಬೇಕಂತ ಅನ್ಸಿದ್ದು ಯಾಕೆ? ಅದು ಜನಗಳೇ ಅದ್ರ ಇಷ್ಟಪಡೋ ಜನಗಳಿಗೋಸ್ಕರ ಮಾಡಿದ್ದು, ಅಭಿಮಾನಿಗಳು ಜಾಸ್ತಿ ಅವರಿಗೋಸ್ಕರ ಮಾಡಿದ್ದು. ಇಲ್ಲಿ ಅವತ್ತು ಮೊನ್ನೆ ಉದ್ಘಾಟನೆ ಆದಾಗ ಸಾಕಷ್ಟು ಜನ ಉದ್ಘಾಟನೆ ಆಗೋದು ಕಮ್ಮಿ, ಇದು ಭಾಳ ಕಡಿಮೆ. ಒಂದು 10,000 ಜನ ಊಟ ಮಾಡಿದ್ದಾರೆ. ಬಂದಿದ್ದೊಂದು 30,000 ಜನ ಬಂದಿರ್ಬೋದು ಇಲ್ಲಿ ಅಂದಾಜು. ತೀರ್ಕೊಂಡ ಭಾಳ ಜನ ಬಂದಿದ್ರು, ಒಂದು 50-60,000 ಜನ ಅವಾಗ ಬಂದಿದ್ರು. ನೀವು ಇದ್ರ ಜೊತೆ ಇನ್ನೂ ಬೇರೆ ಟಗರುಗಳನ್ನ ಸಾಕ್ತಾ ಇದ್ದೀರಾ? ಅದೇ ಯಾವಾಗಲೂ ಸಾಕ್ತೀವಿ ಸರ್. ಇದಕ್ಕೂ ಮುಂಚೆನೇ ಸಾಕ್ತಿದ್ವಿ. ಯಾವಾಗಲೂ ನಮ್ಮ ಮನೇಲಿ ಟಗರ್ ಇದ್ದೇ ಇರ್ತಾವೆ. ಫ್ಯಾಮಿಲಿನಲ್ಲಿ ಮೊದಲಿಂದ ಇದು ಯಾವಾಗಲೂ ಟಗರ್ ಇರ್ತಾವೆ ನಮ್ಮ ಮನೇಲಿ, 1-2 ಯಾವಾಗಲೂ ಇರ್ತಾವೆ. ಓಕೆ ಸರ್, ಧನ್ಯವಾದಗಳು ರಾಘವೇಂದ್ರ ಅವರೇ. ಅಂದರೆ ಈ ಒಂದು ಟಗರು ಕಾಳಿಯ ಅಭಿಮಾನಿಗಳಾದ ಮಂಜು ಬಿ ಕಾಡಜ್ಜಿರು ಮತ್ತು ಅವ್ರ ಮಗ, ನಿಮ್ಮ ಹೆಸರೇನಪ್ಪ? ಪ್ರಣವ್ ಕಾರ್ಣಿಕ್ ಎಂ ಕಡೆ ಪ್ರಣವ್ ಕಾರ್ಣಿಕ್. ಹಾಂ. ಸೊ ಇವರು ಮಾಗನಹಳ್ಳಿಯಿಂದ ಬಂದಿದ್ದಾರೆ, ದಾವಣಗೆರೆ ಹತ್ರದಿಂದ, ಈ ಒಂದು ಸ್ಮಾರಕ ನೋಡಲಿಕ್ಕೆ ಅಂತ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಇದು ಸ್ಮಾರಕ ನೋಡೋಕ್ಕೆ ಅಂತ ಬಂದಿದ್ದೀರಾ? ಹೌದು ಸರ್. ನಿಮಗೆ ಟಗರು ಕಾಳಗದ ಬಗ್ಗೆ ನಿಮಗೂ ಆಸಕ್ತಿ? ಹೌದು ಸರ್, ಭಾಳ ಆಸಕ್ತಿ. ಸೊ ಇದನ್ನ ಕಾಳಿನ ಮುಂಚೆ ಫೈಟ್ ಮಾಡೋದೆಲ್ಲ ನೋಡಿದ್ರೆ ನೀವು? ನೋಡಿದ್ದೇನೆ ಸರ್, ನೋಡಿದ್ದೀನಿ. ದಾವಣಗೆರೆಯಲ್ಲಿ ನೋಡಿದ್ದೀನಿ, ಹರಿಹರದಲ್ಲಿ. ತುಂಬ ಕಡಿಮೆ ಸರ್, ವಿಡಿಯೋದಲ್ಲಿ ನೋಡಿದ್ದು ಜಾಸ್ತಿ ನಾವು. ಓಕೆ. ಕೆಲಸದ ಒತ್ತಡದಿಂದಾಗಿ ಈಗ ಕಣಗಳಿಗೆ ಹೋಗೋಕ್ಕಾಗಿಲ್ಲ. ಆಮೇಲೆ ಮೊದಲಿದ್ದನು ದಾವಣಗೆರೆ ಭಾಗದಲ್ಲಿ ಟಗರು ಹುಚ್ಚು ಏನು ವಿಶೇಷ ಏನಲ್ಲ. ಟಗರು ಸಾಕಿದ್ದಾರೆ ಅಂದರೆ ಅದು ದೊಡ್ಡ ವಿಚಾರ ಏನಲ್ಲ. ಬಟ್ ಅಲ್ಲಿ ಗೆಲ್ಲಬೇಕು, ಆ ಕಣ ಉಳಿಸ್ಕೋಬೇಕು, ಅದೇ ಒಂದು ದೊಡ್ಡ ಫೈಟ್. ಸೊ ಇವತ್ತು ಇದಕ್ಕೋಸ್ಕರ ಬಂದ್ರಿ ಇಲ್ಲಿ? ಹೌದೌದು, ಇದು ನೋಡ್ಕೊಂಡು ಹೋಗೋಣ ಅಂತಲೇ ಬಂದ್ವಿ. ಇದು ಶುರು ಮಾಡಿದಾಗಿದ್ದಾನೆ ಈ ರೋಡಲ್ಲಿ ಓಡಾಡ್ತಿರುವಾಗೆಲ್ಲ ನೋಡ್ತಾ ಇದ್ದೆ ಸರ್ ನಾನು. ಒಂದೊಂದು ಸ್ಟೆಪ್ಪು ಗೊತ್ತು ನನಗೆ. ಇಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ, ಓಪನಿಂಗ್ ಮಾಡ್ತಾರೆ ನೋಡೋಣ. ಓಕೆ. ಹಂಗಾಗಿ ಇವತ್ತು ಸಮಯ ಮಾಡ್ಕೊಂಡು ಬಂದೆ ಸರ್ ನನ್ನ ಕಡೆ. ಓಕೆ ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ಸ್ನೇಹಿತರೆ, ಇದು ಬೆಳ್ಳೋಡಿ ಕಾಳಿ ಟಗರು ಸ್ಮಾರಕದ ಕುರಿತು ನಮಸ್ಕಾರ ಒಂದು ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.